ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಶಿವಕುಮಾರ್ ಮಾತಾಡ್ತಿರೋದು. ಇವತ್ತು ಒಬ್ಬ ಕೆಲಸಗಾರನ ಬಗ್ಗೆ ಮಾತಾಡ್ತೀನಿ. ಅವನು ಯಾರೇ ಕೆಲಸ ಮಾಡಿದ್ರೂ ದುಡ್ಡಿಗೋಸ್ಕರ ಅಲ್ವಾ. ದುಡ್ಡು ಬರ್ದು ಹೋದ್ರೆ ಅವ್ರು ಏನು ಕೆಲಸ ಮಾಡಿವು ಅದು ವೇಸ್ಟು. ಹಂಗೆ ಒಬ್ಬ ಮಶಾಣ ಕಾಯ್ತಾ ಇರ್ತಾನೆ. ಅವನಿಗೆ ಯಾರು ಸತ್ತರೆ ಮಾತ್ರ ದುಡ್ಡು ಬರುತ್ತೆ, ಸಾಯ್ದ ಹೋದರೆ ಅವನಿಗೆ ದುಡ್ಡು ಬರಲ್ಲ. ಇದು ಪಾಪ ಅವನಿಗೆ ಸುಮಾರು ದಿವಸದಿಂದ ನೋಡ್ತಾನೆ, ಯಾರೂ ಸತ್ತೇ ಇರಲ್ಲ. ಹಂಗಾಗಿ ಅವನಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಬೇಜಾರಾದ ಅವನ ಮನಸ್ಸಲ್ಲಿ ಅವನಿಗೆ ಅವನೇ ಹೇಳ್ಕೊತಾ ಇರ್ತಾನೆ. ಏನಂತಂದರೆ, ಏನು ಬರ್ತಾ ಬರ್ತಾ ಸಾಯರ್ ಸಂಖ್ಯೆ ಕಡಿಮೆ ಆಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಡ್ರಿಂಕ್ಸ್ ಇರುತ್ತೆ, ಕುಡಿತಾನೆ. ಕುಡಿದ್ಬಿಟ್ಟು ಮತ್ತೆ ಹೇಳ್ತಾನೆ ಒಬ್ಬನೇ. ಏನಂತ ಹೇಳ್ತಾನೆ ಅಂದರೆ, 60-40 ಸೈಟಿಂದ 6 ಅಡಿ 3 ಅಡಿ ಬರಬೇಕು ಅಂದ್ರೆ ಸಾಕು, ಹತ್ಕಂತ ಗೋಳಾಡ್ಕಂತ ಬರ್ತಾರೆ. ಸ್ವಂತ ಜಾಗ ಇದು, ಇದನ್ನು ಕ್ಲೀನಾಗಿ ಇಟ್ಕೊಳ್ರಯ್ಯ ಅಂದರೆ ಬಾಡಿಗೆ ಮನೆನ ಡೆಕೋರೇಷನ್ ಮಾಡಿ ಇಟ್ಕೊತಾರೆ. ನನ್ನ ಮಕ್ಕಳು, ನಿಮಗೆ ಟಿಫನ್ ಮಾಡೋಕ್ಕೆ 5 ಸ್ಟಾರ್ ಹೋಟ್ಲು ಬೇಕಾ? ಬರ್ರಿ ನನ್ನ ಮಕ್ಕಳ, ಇಲ್ಲಿ ಸಿಗುತ್ತೆ, ನೀವು 5 ಸ್ಟಾರ್ ಹೋಟ್ಲು ಊಟ ಸಿಗುತ್ತೆ, ಬರ್ರಿ ಬರ್ರಿ ಅನ್ಕೊಂಬಿಟ್ಟು ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡಿ ಮತ್ತೆ ಮಲ್ಕೊಂತಾನೆ. ಅವನ ದೃಷ್ಟಿಗೆ ಯಾರೋ ಸತ್ತೋಗ್ಬಿಟ್ಟಿರ್ತಾರೆ. ಅವತ್ತು ತಾಂಬರ್ತಾರೆ, ಡೆಡ್ ಬಾಡಿ ತಾಂಬರ್ಬೇಕಾರೆ ಹಂಗೆ ಸತ್ತ ಹಿಂಗೆ ಸತ್ತ ಗೊತ್ತಲ್ಲ. ನಾವು ಏನೇನೋ ಕಂಪೇರ್ ಮಾಡ್ತಾ ಇರ್ತೀವಿ, ಹಿಂಗೆ ಸಾಯ್ಬಾರ್ದಾಯ್ತು ಹಂಗೆ ಸಾಯ್ಬಾರ್ದಾಯ್ತು ಅಂತ. ಹಂಗೆ ಆ ಬಾಡಿ ತಾಂಬರ್ತಾರೆ, ಊತ ಹಾಕ್ತಾರೆ, ಎಲ್ಲ ಹೊರಟೋಗ್ತಾರೆ. ಲಾಸ್ಟಿಗೆ ಒಬ್ಬ ಹುಡುಗ ಉಳ್ಕೊಂತಾನೆ. ಯಾಕಂದರೆ ಇವ್ರಿಗೆ ಮಾಮೂಲಿ ಕೊಡ್ಬೇಕಲ್ಲ. ಅವನೇನು ಮಾಡ್ತಾನೆ, ಕ್ವಾಟ್ರ್ ಎಣ್ಣೆ, ಸ್ವಲ್ಪ ಕಾಸಿರುತ್ತೆ, ತಗೊಂಬಂದ್ಬಿಟ್ಟು ಮಶಾಣ ಕಾಯನಿಗೆ ತಗತಾತ ಅಂತಾನೆ. ಅವನು ಅಲ್ಲಿಡಪ್ಪ ಅಂತಾನೆ. ಅವಾಗ ಈ ಹುಡುಗ ಸುತ್ತಮುತ್ತ ನೋಡ್ತಾನೆ. ನೋಡ್ಬಿಟ್ಟು ಅವನಿಗೆ ಮಶಾಣ ಅಲ್ವಾ, ಒಂಥರ ಭಯ ಆಗುತ್ತೆ. ಆವಾಗ ಅವನು ಮಶಾಣ ಕಾಯನಿಗೆ ಕೇಳ್ತಾನೆ, ಅಲ್ಲ ತಾತ, ನೀನು ಒಬ್ಬನೇ ಇರ್ತೀಯಲ್ಲ, ಇಲ್ಲಿ ಭಯ ಆಗಲ್ಲ ಅಂತ. ಇಲ್ಲಪ್ಪ, ಭಯ ಆಗಲ್ಲ. ಏನಕ್ಕೆ ಭಯ ಆಗುತ್ತೆ, ಇದು ದೇವಸ್ಥಾನ ಅಂತಾನೆ. ಅವಾಗ ಹುಡುಗ, ಇದು ದೇವಸ್ಥಾನನ? ಹಂಗಾರೆ ದೇವ್ಗಳಿರೋ ಜಾಗ ಯಾವ್ದು ತಾತ ಅಂತಾನೆ. ನೀವುಗಳಿದ್ದೀರಲ್ಲಪ್ಪ, ಅದೇ ಜಾಗದಲ್ಲೇ ದೇವ್ಗಳಿರೋದು ಅಂತಾನೆ. ಹಂಗಂದ ತಕ್ಷಣ ಏನು ತಾತ ಹಿಂಗೆ ಹೇಳ್ತಿದೀಯಾ ಅಂತಾನೆ. ಹೂನಪ್ಪ, ನೀವುಗಳಿರೋ ಜಾಗದಲ್ಲೇ ದೆವ್ವ ಇರೋದು. ಅಲ್ಲಿ ಕೋರ್ಟಲ್ಲಿ ಸಾಕ್ಷಿ ಇದ್ದರೆ ಮಾತ್ರ ಜಡ್ಜ್ಮೆಂಟು, ಬಟ್ ಇಲ್ಲಿ ಬರೋರಿಗೆಲ್ಲ ಒಂದೇ ಜಡ್ಜ್ಮೆಂಟು. ಅದಕ್ಕೆ ಇದನ್ನ ರುದ್ರಭೂಮಿ ಅಂತಾರೆ ಅಂತಾನೆ. ಹೋಗ್ತಾತ, ನೀನು ಏನಾನ ಹೇಳ್ತಿದ್ಯಾ ಅಂತ ಹೇಳ್ಬಿಟ್ಟು, ನಾನು ಬ್ಯುಸಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ ಹುಡುಗ ಭಯದಿಂದ. ಆವಾಗ ಇವನು ಹೇಳ್ತಾನೆ ಮತ್ತೆ ಮಶಾಣಕಾಯನು, ಹೋಗು, ಎಲ್ಲೋ ಹೋಗ್ತೀಯ, ಒಂದಿನಲ್ಲ ಒಂದಿನ ನೀನು ಇಲ್ಲಿ ಬರಲೇಬೇಕು. ಬಂದಮೇಲೆ ನಿನಗೆ ಗೊತ್ತಾಗುತ್ತೆ ಇದು ಸತ್ಯ ಯಾವುದು ಸುಳ್ಳು ಯಾವುದು ಅಂದ್ಬಿಟ್ಟು ಮತ್ತೆ ಇನ್ನೂ ಒಂದು ಮಾತು ಹೇಳ್ತಾನೆ. ಏನಂತಂದರೆ, ಈ ನನ್ನ ಮಕ್ಕಳು ಇರೋ ಜಾಗಗಳು ಹೆಂಗೆ ಅಂದರೆ, ಆಸೆಗೊಂದು ಮನೆ ಕಟ್ಕೊತಾರೆ, ಸ್ವಾರ್ಥನ ಮನಸ್ಸಲ್ಲಿ ಇಟ್ಕೊತಾರೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಸತ್ತೋಗ್ಬಿಟ್ರು ಸಾಕು, ಹಂಗೆ ಸತ್ತ ಹಿಂಗೆ ಸತ್ತ ಅಂತ 108 ಡೈಲಾಗ್ಸ್ ಹೊಡಿತಾರೆ. ಬಟ್ ಅವ್ರು ಸರ್ತಿ ಬಂದಿದ್ದೆ, ಅವ್ರು ಸತ್ತಾರೆ ಅಂತ ಯಾವನಾದರೂ ಹೇಳ್ತಾನೆ? ಯಾವನೂ ಹೇಳಲ್ಲ. ಅದರಲ್ಲೂ ಇವರು ಬ್ಯುಸಿಯಾಗಿದ್ದೀನಿ ಅಂತ ತೋರಿಸ್ಕೊಂತಾರೆ. ಸೂರ್ಯ ಬ್ಯುಸಿ ಇದ್ದರೆ ಬೆಳಕು ಕೊಡೋಕ್ಕಾಗುತ್ತಾ? ಗಾಳಿ ಬ್ಯುಸಿಯಾಗಿದ್ದೀನಿ 2 ನಿಮಿಷ ಬಿಟ್ಟು ಬರ್ತೀನಿ ಅಂದರೆ ಈ ನನ್ನ ಮಕ್ಳುಗಳು ಜೀವಂತವಾಗಿರ್ತಾರ? ನೀರು ಬ್ಯುಸಿಯಾಗಿದ್ದೀನಿ ಅಂದರೆ ದಾಹ ತೀರ್ಸ್ಕೊಳಕ್ಕಾಗುತ್ತಾ? ಇದರಲ್ಲಿ ಬುದ್ಧಿವಂತ ಯಾರು, ದಡ್ಡ ಯಾರು, ನೀನೇ ಡಿಸೈಡ್ ಮಾಡು.